ಅಶ್ವತ್ಥಾಮ. ಈ ಫೋಟೋ ನೋಡಿ. 7 ಅಡಿ ಎತ್ತರದ ಒಬ್ಬ ವ್ಯಕ್ತಿ, ಹಣೆಯ ಮೇಲೆ ಎಂದಿಗೂ ಗುಣವಾಗದ ಗಾಯ, ರಾತ್ರಿ ಹೊತ್ತಿನಲ್ಲಿ ಶಿವನ ದೇವಾಲಯಕ್ಕೆ ಹೋಗ್ತಾನೆ. ಇವನು ಸಾಮಾನ್ಯ ಮನುಷ್ಯ ಅಲ್ಲ ಅಂತ ಜನರು ಯಾಕೆ ನಂಬ್ತಾರೆ ಗೊತ್ತಾ? ಅಶ್ವತ್ಥಾಮ ನಿಜವಾಗಲೂ ಇಂದಿಗೂ ಜೀವಂತವಾಗಿದ್ದಾನಾ ಎಂಬ ಪ್ರಶ್ನೆ ಸಾವಿರಾರು ವರ್ಷಗಳಿಂದ ಮಾನವನ ಮನಸ್ಸನ್ನ ಕಾಡುತ್ತಲೇ ಬಂದಿದೆ. ಮಹಾಭಾರತದ ಯುದ್ಧ ಮುಗಿಸಿ ಯುಗಗಳು ಬದಲಾಗಿದ್ದರೂ ಅಶ್ವತ್ಥಾಮ ಎಂಬ ಹೆಸರಿನ ಜೊತೆ ಜೋಡಿಸಿಕೊಂಡಿರುವ ಶಾಪ, ನೋವು ಮತ್ತು ಅಮರತ್ವದ ಕಥೆಗಳು ಎಂದಿಗೂ ಜೀವಂತವಾಗಿವೆ. ಕೆಲವರಿಗೆ ಅಶ್ವತ್ಥಾಮ ಪೌರಾಣಿಕ ಪಾತ್ರ ಮಾತ್ರ, ಆದರೆ ಇನ್ನೂ ಕೆಲವರು ಅವನು ಕಲಿಯುಗದಲ್ಲೂ ಬದುಕುತ್ತಿದ್ದಾನೆ ಎಂದು ಗಟ್ಟಿಯಾಗಿ ನಂಬ್ತಾರೆ. ಈ ನಂಬಿಕೆಗೆ ಕಾರಣವಾದ ಘಟನೆಗಳು, ಕಥೆಗಳು ಮತ್ತು ಇತಿಹಾಸದ ಉಲ್ಲೇಖಗಳನ್ನ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇತ್ತೀಚಿನ ವರ್ಷಗಳಲ್ಲಿ ಮಧ್ಯಪ್ರದೇಶದ ಒಂದು ಹಳ್ಳಿಯಲ್ಲಿ ಇರುವ ಶಿವನ ದೇವಾಲಯದ ಬಗ್ಗೆ ಹರಡಿದ ಒಂದು ವಿಚಿತ್ರ ಘಟನೆ ಜನರ ಗಮನ ಸೆಳೆದಿದೆ. ಪೂಜಾರಿಗಳು ಪ್ರತಿದಿನ ಸಂಜೆ ದೇವಾಲಯದ ಬಾಗಿಲುಗಳಿಗೆ ಬೀಗ ಹಾಕಿ ಹೋಗ್ತಿದ್ರು. ಮರುದಿನ ಬೆಳಗ್ಗೆ ದೇವಾಲಯದ ಒಳಗೆ ಶಿವಲಿಂಗಕ್ಕೆ ಹೂವಿನ ಪೂಜೆ ಮಾಡಿರುವ ಗುರುತು ಕಾಣಿಸ್ತಾ ಇತ್ತು. ಇದಷ್ಟೇ ಅಲ್ಲ, ದೇವಾಲಯದ ಸುತ್ತಮುತ್ತ 7 ರಿಂದ 8 ಅಡಿಗಳಷ್ಟು ಎತ್ತರದ ಒಬ್ಬ ವ್ಯಕ್ತಿ ಹಣೆಯ ಮೇಲೆ ಆಳವಾದ ಗಾಯದ ಗುರುತು ಇಟ್ಕೊಂಡು ಜನರ ಬಳಿ ಎಣ್ಣೆ ಅಥವಾ ಔಷಧಿ ಕೇಳ್ತಿದ್ದಾನೆ ಎಂಬ ಮಾತುಗಳು ಹಳ್ಳಿಯಲ್ಲೆಲ್ಲ ಹರಡುತ್ತವೆ. ನಂತರ ಅಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿದಾಗ ರಾತ್ರಿ ಹೊತ್ತಿನಲ್ಲಿ ಒಬ್ಬ ವ್ಯಕ್ತಿ ದೇವಾಲಯದ ಕಡೆ ನಡೆದುಕೊಂಡು ಹೋಗುತ್ತಿರುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗುತ್ತೆ. ಆ ದೃಶ್ಯವನ್ನ ನೋಡಿದ ಸ್ಥಳೀಯರು ನಾವು ನೋಡಿದ ವ್ಯಕ್ತಿಯೇ ಇದೆ ಎಂದು ಹೇಳುತ್ತಾರೆ. ಇದರಿಂದ ಈ ವ್ಯಕ್ತಿ ನಿಜವಾಗಲೂ ಅಶ್ವತ್ಥಾಮನೇ ಆಗಿರಬಹುದಾ ಎಂಬ ಪ್ರಶ್ನೆ ಇನ್ನಷ್ಟು ಗಟ್ಟಿಯಾಗುತ್ತೆ. ಇದಕ್ಕೆ ಹೋಲುವ ಮತ್ತೊಂದು ಕತೆ 1980ರ ದಶಕದಲ್ಲಿ ಗುಜರಾತ್ ಮತ್ತು ಮಧ್ಯಪ್ರದೇಶದ ಗಡಿಯಲ್ಲಿ ಇರುವ ಒಂದು ಚಿಕ್ಕ ಹೋಟೆಲ್ಗೆ ಸಂಬಂಧಿಸಿದೆ. ಒಂದು ದಿನ 10 ಅಡಿಯಷ್ಟು ಎತ್ತರದ ಒಬ್ಬ ವ್ಯಕ್ತಿ ಆ ಹೋಟೆಲ್ಗೆ ಬಂದು ಊಟ ಕೇಳ್ತಾನೆ. ಅವನ ಹಣೆಯ ಮೇಲೆ ರಕ್ತ ಸೋರುತ್ತಿರುತ್ತೆ. ಆಶ್ಚರ್ಯದ ಸಂಗತಿ ಏನೆಂದರೆ ಅವನು ಸುಮಾರು 100 ಜನರು ತಿನ್ನುವಷ್ಟು ಆಹಾರವನ್ನ ಒಬ್ಬನೇ ತಿನ್ನುತ್ತಾನೆ. ಆತನನ್ನ ನೀನು ಯಾರು ಎಂದು ಕೇಳಿದಾಗ ನಾನು ಅಶ್ವತ್ಥಾಮ ಎಂದು ಹೇಳಿ ಈ ರಹಸ್ಯವನ್ನ ಯಾರಿಗೂ ಹೇಳಬೇಡ ಅಂತ ಹೇಳಿ ಅಲ್ಲಿಂದ ಮಾಯವಾಗುತ್ತಾನೆ ಎಂಬ ಮಾತುಗಳು ಜನರ ನಡುವೆ ಹರಡಿವೆ. ಮಧ್ಯಪ್ರದೇಶದಲ್ಲೇ ನಡೆದ ಮತ್ತೊಂದು ಘಟನೆ ಇನ್ನಷ್ಟು ರಹಸ್ಯಮಯವಾಗಿದೆ. ಒಬ್ಬ ಡಾಕ್ಟರ್ ಬಳಿ ಹಣೆಯ ಮೇಲೆ ಆಳವಾದ ಗಾಯ ಹೊಂದಿರುವ ವ್ಯಕ್ತಿ ಚಿಕಿತ್ಸೆಗಾಗಿ ಬರ್ತಾನೆ. ಎಷ್ಟೇ ಚಿಕಿತ್ಸೆ ಕೊಟ್ಟರೂ ಗಾಯ ಗುಣವಾಗೋದಿಲ್ಲ, ರಕ್ತ ಹರಿಯುವುದು ನಿಲ್ಲೋದಿಲ್ಲ. ಡಾಕ್ಟರ್ ಸ್ವಲ್ಪ ಸಮಯ ಹೊರಗೆ ಹೋಗಿ ಮತ್ತೆ ಒಳಗೆ ಬಂದು ನೋಡಿದಾಗ ಆ ವ್ಯಕ್ತಿ ಅಲ್ಲಿ ಕಾಣೆಯಾಗಿರ್ತಾನೆ. ಇಂತಹ ಕಥೆಗಳು ನರ್ಮದಾ ನದಿಯ ದಡದಲ್ಲಿಯೂ ಅಶ್ವತ್ಥಾಮನನ್ನ ನೋಡಿದ್ದೇವೆ ಎಂಬ ಮಾತುಗಳೊಂದಿಗೆ ಜೋಡಿಸಲಾಗುತ್ತವೆ. ಆದರೆ ಇಲ್ಲಿ ಒಂದು ಮುಖ್ಯ ಪ್ರಶ್ನೆ ಬರುತ್ತೆ. ಈ ಎಲ್ಲಾ ಕಥೆಗಳು ನಿಜವೇ ಅಥವಾ ಜನರ ಕಲ್ಪನೆಯ ಫಲಿತಾಂಶವೇ? ಸಿಸಿಟಿವಿ ದೃಶ್ಯಗಳು, ಹೋಟೆಲ್ ಕಥೆಗಳು ಮತ್ತು ಡಾಕ್ಟರ್ ಘಟನೆಗಳಿಗೆ ಸ್ಪಷ್ಟವಾದ ದಾಖಲೆಗಳು ಇಲ್ಲ. ಆದ್ದರಿಂದ ಇವುಗಳನ್ನು 100% ನಿಜ ಎಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಅಶ್ವತ್ಥಾಮನ ಅಸ್ತಿತ್ವದ ಬಗ್ಗೆ ಮಾತನಾಡುವಾಗ ಪೌರಾಣಿಕ ಕಥೆಗಳಿಗಿಂತಲೂ ಹೆಚ್ಚಾಗಿ ಇತಿಹಾಸದ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವ ಕೆಲವು ವಿಷಯಗಳನ್ನು ನಾವು ನಿರ್ಲಕ್ಷ್ಯ ಮಾಡಲು ಸಾಧ್ಯವಿಲ್ಲ. ಅಶ್ವತ್ಥಾಮನು ದ್ರೋಣಾಚಾರ್ಯರ ಪುತ್ರ, ಶಿವನ ಅಂಶದಿಂದ ಜನಿಸಿದವನು ಎಂದು ಮಹಾಭಾರತದಲ್ಲಿ ವಿವರಿಸಲಾಗಿದೆ. ಅವನು ಹುಟ್ಟಿದಾಗಲೇ ಹಣೆಯ ಮೇಲೆ ದಿವ್ಯ ಮಣಿಯೊಂದನ್ನು ಹೊಂದಿದ್ದ. ಆ ಮಣಿಯ ಶಕ್ತಿಯಿಂದ ಅವನಿಗೆ ಹಸಿವು ಇರಲಿಲ್ಲ, ರೋಗಗಳು ತಾಕಲಿಲ್ಲ ಮತ್ತು ಸಾಮಾನ್ಯ ಮನುಷ್ಯರಂತೆ ಸಾಯುವ ಸಾಧ್ಯತೆಯೇ ಇರಲಿಲ್ಲ. ಆದರೆ ಈ ದಿವ್ಯ ವರವೇ ಅವನ ಜೀವನವನ್ನ ಶಾಶ್ವತ ದುಃಖದ ದಾರಿಗೆ ತಳ್ಳಿತು ಎಂಬುದು ವಿಪರ್ಯಾಸ. ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ತಂದೆ ದ್ರೋಣಾಚಾರ್ಯನ ಮರಣವನ್ನ ಕಂಡ ಅಶ್ವತ್ಥಾಮ ಕೋಪದಿಂದ ಕುರುಡನಾಗುತ್ತಾನೆ. ಯುದ್ಧ ಮುಗಿದ ನಂತರ ರಾತ್ರಿ ಹೊತ್ತಿನಲ್ಲಿ ನಿದ್ರಿಸುತ್ತಿದ್ದ ಉಪಪಾಂಡವರನ್ನ ಅವನು ಕ್ರೂರವಾಗಿ ಹತ್ಯೆ ಮಾಡ್ತಾನೆ. ಇದು ಮಹಾಭಾರತದ ಅತ್ಯಂತ ಭೀಕರ ಅಧ್ಯಾಯಗಳಲ್ಲೊಂದು. ಇದಕ್ಕೂ ತೃಪ್ತಿ ಪಡದೆ ಪಾಂಡವರ ವಂಶವನ್ನೇ ನಾಶ ಮಾಡಬೇಕೆಂಬ ದ್ವೇಷದಿಂದ ಅವನು ಬ್ರಹ್ಮಾಸ್ತ್ರವನ್ನ ಉತ್ತರೆಯ ಗರ್ಭದಲ್ಲಿದ್ದ ಪರೀಕ್ಷಿತನ ಮೇಲೆ ಪ್ರಯೋಗಿಸ್ತಾನೆ. ಈ ಕೃತ್ಯದಿಂದ ಕೋಪಗೊಂಡ ಶ್ರೀಕೃಷ್ಣನು ಅಶ್ವತ್ಥಾಮನಿಗೆ ಭೀಕರವಾದ ಶಾಪವನ್ನು ನೀಡುತ್ತಾನೆ. ಆ ಶಾಪದ ಪ್ರಕಾರ ಅಶ್ವತ್ಥಾಮನು ಕಲಿಯುಗದ ಅಂತ್ಯದವರೆಗೂ ಸಾಯದೆ ತನ್ನ ದೇಹದ ಮೇಲೆ ಗಾಯಗಳು, ಕೀವು ಮತ್ತು ದುರ್ವಾಸನೆಯೊಂದಿಗೆ ನರಕದಂತ ಜೀವನವನ್ನ ಅನುಭವಿಸಬೇಕು. ಜೊತೆಗೆ ಅವನ ಹಣೆಯ ಮೇಲಿದ್ದ ದಿವ್ಯ ಮಣಿಯನ್ನು ಕಿತ್ತು ತೆಗೆದುಕೊಳ್ಳಲಾಗುತ್ತೆ. ಈ ಶಾಪವೇ ಅಶ್ವತ್ಥಾಮನ ಅಮರತ್ವಕ್ಕೆ ಮೂಲ ಕಾರಣ ಎಂದು ನಂಬಲಾಗುತ್ತೆ. ಈ ಶಾಪದ ಅರ್ಥವನ್ನ ಗಮನಿಸಿದ್ರೆ ಅಶ್ವತ್ಥಾಮನು ಇಂದಿಗೂ ಜೀವಂತವಾಗಿರುವ ಸಾಧ್ಯತೆ ಇದೆ ಎಂಬ ವಾದ ಹುಟ್ಟಿಕೊಳ್ಳುತ್ತೆ. ಈ ವಿಚಾರಕ್ಕೆ ಬೆಂಬಲವಾಗಿ ಕೆಲವು ಇತಿಹಾಸದ ದಾಖಲೆಗಳನ್ನು ಉದಾಹರಣೆಯಾಗಿ ನೀಡಲಾಗುತ್ತೆ. ಕನ್ನಡದ ಪ್ರಸಿದ್ಧ ಕವಿ ಕುಮಾರವ್ಯಾಸರು ಬರೆದ ಕರ್ನಾಟ ಭಾರತ ಕಥಾಮಂಜರಿ ಗ್ರಂಥದಲ್ಲಿ ಮಹಾಭಾರತದ ಕತೆ ಗದಾಯುದ್ಧದವರೆಗೂ ಮಾತ್ರ ಇರುವುದಕ್ಕೆ ಒಂದು ರಹಸ್ಯ ಕಾರಣವಿದೆ ಎಂದು ಜನಪ್ರಚಲಿತ ನಂಬಿಕೆ ಹೇಳುತ್ತೆ.
ಈ ನಂಬಿಕೆಯ ಪ್ರಕಾರ ಅಶ್ವತ್ಥಾಮನೇ ಕುಮಾರವ್ಯಾಸರಿಗೆ ಮಹಾಭಾರತದ ಕಥೆಯನ್ನ ಹೇಳಿದ್ದ. ಆದರೆ ಒಂದು ಷರತ್ತು ಉಲ್ಲಂಘನೆಯಾದ ನಂತರ ಅವನು ಕಾಣಿಸಿಕೊಳ್ಳುವುದಕ್ಕೆ ನಿಲ್ಲಿಸಿದ್ದ ಎಂಬ ಕತೆ ಪ್ರಸಿದ್ಧವಾಗಿದೆ. ಇದೇ ರೀತಿಯಾಗಿ ಶ್ರೇಷ್ಠ ರಾಜ ಪೃಥ್ವಿರಾಜ್ ಚೌಹಾಣ್ ತಮ್ಮ ಆತ್ಮಚರಿತ್ರೆಯಲ್ಲಿರುವ ಪೃಥ್ವಿರಾಜ್ ರಾಸೋ ಗ್ರಂಥದಲ್ಲಿ ಒಂದು ವಿಚಿತ್ರ ಘಟನೆಯನ್ನ ದಾಖಲಿಸಿದ್ದಾರೆ. ಕಾಡಿನಲ್ಲಿ ಭೇಟಿಯಾದ ಒಬ್ಬ ವ್ಯಕ್ತಿಯ ಹಣೆಯ ಮೇಲೆ ಎಂದಿಗೂ ಗುಣವಾಗದ ಗಾಯವಿತ್ತು. ಆ ವ್ಯಕ್ತಿ ಕೊನೆಗೆ ತಾನೇ ಅಶ್ವತ್ಥಾಮ ಎಂದು ಹೇಳಿ ಮಾಯವಾದನೆಂದು ಪೃಥ್ವಿರಾಜ್ ಬರೆಯುತ್ತಾರೆ. ಒಬ್ಬ ಮಹಾನ್ ರಾಜ ತಮ್ಮ ಜೀವನ ಕಥೆಯಲ್ಲಿ ಸುಳ್ಳು ಘಟನೆ ಬರೆಯುವ ಸಾಧ್ಯತೆ ಕಡಿಮೆ ಎಂಬ ಕಾರಣದಿಂದ ಈ ಘಟನೆಯನ್ನ ಅನೇಕರು ಗಂಭೀರವಾಗಿ ಪರಿಗಣಿಸುತ್ತಾರೆ. ಇದಲ್ಲದೆ 1912ರಲ್ಲಿ ವಾಸುದೇವಾನಂದ ಸರಸ್ವತಿ ಸ್ವಾಮಿಗಳು ಮಧ್ಯಪ್ರದೇಶದ ಕಾಡಿನಲ್ಲಿ ದಾರಿ ತಪ್ಪಿದಾಗ ಒಬ್ಬ ಅಸಾಮಾನ್ಯ ವ್ಯಕ್ತಿ ಅವರಿಗೆ ದಾರಿ ತೋರಿಸಿ ಸಹಾಯ ಮಾಡಿದ ಎಂಬ ಘಟನೆ ಅವರ ಆತ್ಮಚರಿತ್ರೆಯಲ್ಲಿ ಉಲ್ಲೇಖವಾಗಿದೆ. ಆ ವ್ಯಕ್ತಿಯ ಮಾತುಗಳು ಮತ್ತು ವರ್ತನೆ ಸಾಮಾನ್ಯ ಮನುಷ್ಯನಂತಿರಲಿಲ್ಲ ಎಂದು ಸ್ವಾಮಿಗಳು ಬರೆದಿದ್ದಾರೆ. ನಂತರ ಆ ವ್ಯಕ್ತಿ ತಾನೇ ಮಹಾಭಾರತ ಕಾಲದ ಅಶ್ವತ್ಥಾಮ ಎಂದು ಹೇಳಿದ್ದಾನೆ ಎಂಬುದು ಈ ಘಟನೆಯನ್ನ ಇನ್ನಷ್ಟು ರಹಸ್ಯಮಯವಾಗಿಸುತ್ತೆ. ಈ ಎಲ್ಲ ಕಥೆಗಳು, ಉಲ್ಲೇಖಗಳು ಮತ್ತು ನಂಬಿಕೆಗಳನ್ನು ಒಟ್ಟಾಗಿ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಅಶ್ವತ್ಥಾಮನನ್ನ ಇಂದಿಗೂ ಯಾರಾದರೂ ನಿಜವಾಗಿಯೂ ನೋಡಿದ್ದಾರಾ ಎಂಬುದಕ್ಕೆ 100% ಖಚಿತ ಉತ್ತರ ಇಲ್ಲ. ಆದರೆ ಪೌರಾಣಿಕ ಗ್ರಂಥಗಳು, ಇತಿಹಾಸದ ಬರಹಗಳು ಮತ್ತು ಆತ್ಮಚರಿತ್ರೆಗಳು ಅಶ್ವತ್ಥಾಮ ಎಂಬ ಪಾತ್ರವನ್ನ ಕೇವಲ ಕಲ್ಪನೆ ಎಂದು ತಳ್ಳಿ ಹಾಕೋದಿಲ್ಲ. ಅವನು ಕಲಿಯುಗದ ಅಂತ್ಯದವರೆಗೂ ಬದುಕುವ ಶಾಪವನ್ನು ಪಡೆದ ಚಿರಂಜೀವಿ ಎಂಬ ನಂಬಿಕೆ ಭಾರತೀಯ ಪರಂಪರೆಯಲ್ಲಿ ಗಟ್ಟಿಯಾಗಿ ಬೇರುಬಿಟ್ಟಿದೆ. ಹೀಗಾಗಿ ಅಶ್ವತ್ಥಾಮ ಕೇವಲ ಪೌರಾಣಿಕ ಕಥೆಯ ಪಾತ್ರನ ಅಥವಾ ಇಂದಿಗೂ ನಮ್ಮ ನಡುವೆ ಅಜ್ಞಾತವಾಗಿ ಬದುಕುತ್ತಿರುವ ಶಾಪಿತ ಅಮರನ ಎಂಬ ಪ್ರಶ್ನೆ ಇನ್ನೂ ಉತ್ತರವೇ ಇಲ್ಲದ ರಹಸ್ಯವಾಗಿಯೇ ಉಳಿದಿದೆ. ಇತಿಹಾಸ ಮತ್ತು ನಂಬಿಕೆಯ ನಡುವಿನ ಈ ಗಡಿ ರೇಖೆಯೇ ಅಶ್ವತ್ಥಾಮನ ಕಥೆಯನ್ನ ಇಂದಿಗೂ ಇಷ್ಟು ಭಯಾನಕ ಮತ್ತು ಆಕರ್ಷಕವಾಗಿರಿಸಿದೆ. ಕೊನೆಗೆ ನಿಮಗೊಂದು ಪ್ರಶ್ನೆ: ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸಿದ್ದ ಇನ್ನೊಬ್ಬ ಚಿರಂಜೀವಿ ಯಾರು? ಅವನ ಉಪಸ್ಥಿತಿಯೇ ಅಧರ್ಮದ ಮೇಲೆ ಧರ್ಮ ಗೆಲ್ಲಲು ಕಾರಣವಾಯಿತೆ? ನಿಮಗೆ ಉತ್ತರ ಗೊತ್ತಿದ್ರೆ ತಪ್ಪದೆ ಕಾಮೆಂಟ್ನಲ್ಲಿ ಬರೆಯಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಭೇಟಿಯಾಗೋಣ.